ಯುದ್ಧದಲ್ಲಿ ಮುಖಭಂಗ ಅಧಿಕಾರಿಗಳಿಗೆ ಟ್ರಂಪ್ ಗೇಟ್ ಪಾಸ್. ಇರಾನ್ ಸಮರದಿಂದ ಹೊರಬರಲು ಅಮೆರಿಕ ಹರಸಾಹಸ ಮಾಡುತ್ತಾ ಇದೆ. ಯುದ್ಧದಲ್ಲಿ ಮುಖಭಂಗವಾಗ್ತಾ ಇದೆ. ಅಧಿಕಾರಿಗಳಿಗೆ ಟ್ರಂಪ್ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಇರಾನ್ ಸಮರದಿಂದ ಹೊರಬರಲು ಅಮೆರಿಕ ಹರಸಾಹಸ ಪಡ್ತಾ ಇದೆ. ದೊಡ್ಡ ಹಿನ್ನಡೆಯಿಂದ ಕೆರಳಿದೆ ಈಗ ಅಮೆರಿಕ. ಅಧ್ಯಕ್ಷ ಟ್ರಂಪ್ ಮಾತನಾಡಿದ್ದಾರೆ. ಅಮೆರಿಕ ಸೇನಾ ಮುಖ್ಯಸ್ಥ ಜಾರ್ಜ್ ರಾಜೀನಾಮೆಗೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ತಕ್ಷಣವೇ ರಾಜೀನಾಮೆ ನೀಡಬೇಕು ಅಂತ ಪಿಟ್ ಹೆಗೆಟ್ಸ್ ಆದೇಶ. ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಪಿಟ್ ಹೆಗೆಟ್ಸ್ ಸೂಚನೆ. ಸೇನಾ ಮುಖ್ಯಸ್ಥರನ್ನೇ ಕಿತ್ತು ಹಾಕಿದಂತಹ ಟ್ರಂಪ್ ಸರ್ಕಾರ. ಭಾರತ ಮೂಲದ ಎಫ್ಬಿಐ ನಿರ್ದೇಶಕ ಕಾಶ್ ಪಟೇಲ್ ಸೇನಾ ಕಾರ್ಯದರ್ಶಿ, ಕಾರ್ಮಿಕ ಕಾರ್ಯದರ್ಶಿಗೂ ಗೇಟ್ ಪಾಸ್ ಅಂತೆ. ಜಾರ್ಜ್ ಜೊತೆಗೆ ಇನ್ನಿಬ್ರು ಮಿಲಿಟರಿ ಅಧಿಕಾರಿಗಳು ಕೂಡ ರಾಜೀನಾಮೆ. ಇರಾನ್ ನಂಥ ಪುಟ್ಟ ರಾಷ್ಟ್ರವನ್ನ ಮಳಿಸಕ್ಕಾಗದೆ ಯುಎಸ್ ಒದ್ದಾಡ್ತಾ ಇದೆ. ಯುದ್ಧದಲ್ಲಿ ಅಮೆರಿಕ ಅತ್ಯಾಧುನಿಕ ಫೈಟರ್ ಜೆಟ್ಗಳನ್ನ ಕೂಡ ಇರಾನ್ ಧ್ವಂಸ ಮಾಡಿದೆ. ಅಡಿಗಡಿಗೂ ಕೂಡ ಅಮೆರಿಕಾಗೆ ಮುಖಭಂಗವನ್ನೇ ಮಾಡುತ್ತಾ ಇದೆ ಇರಾನ್. ಯುದ್ಧದಲ್ಲಿ ಮುಖಭಂಗ ಅಧಿಕಾರಿಗಳಿಗೆ ಟ್ರಂಪ್ ಗೇಟ್ ಪಾಸ್. ಇರಾನ್ ಸಮರದಿಂದ ಹೊರಬರೋಕೆ ಈಗ ಅಮೆರಿಕ ಹರಸಾಹಸವನ್ನ ಮಾಡ್ತಾ ಇದೆ. ಮುಖಭಂಗ ಆಗ್ತಾ ಇದೆ. ಈ ಕಡೆ ಸೇನೆಯಲ್ಲಿರುವಂತಹ ಮುಖ್ಯಸ್ಥರಿಗೆ ಗೇಟ್ ಪಾಸ್ ಕೊಡ್ತಾ ಇದೆ. ದೊಡ್ಡ ಹಿನ್ನಡೆ ಅನುಭವಿಸ್ತಾ ಇದೆ. ಮುಖಭಂಗವಾಗ್ತಾ ಇದೆ. ಅಮೆರಿಕ ಸೇನಾ ಮುಖ್ಯಸ್ಥ ಜಾರ್ಜ್ ರಾಜೀನಾಮೆಗೆ ಸೂಚನೆ. ಇನ್ನು ತಕ್ಷಣವೇ ರಾಜೀನಾಮೆ ನೀಡಲು ಪಿಟ್ಸ್ ಹೆಗೆಟ್ಸ್ ಆದೇಶ. ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪಿಟ್ಸ್ ಹೆಗೆಟ್ಸ್ ಸೇನಾ ಮುಖ್ಯಸ್ಥನನ್ನ ಕಿತ್ತು ಹಾಕಿದಂತಹ ಟ್ರಂಪ್ ಸರ್ಕಾರ. ಭಾರತ ಮೂಲದ ಎಫ್ಬಿಐ ನಿರ್ದೇಶಕ ಕಾಶ್ ಪಟೇಲ್ ಸೇನಾ ಕಾರ್ಯದರ್ಶಿ, ಕಾರ್ಮಿಕ ಕಾರ್ಯದರ್ಶಿಗೂ ಕೂಡ ಗೇಟ್ ಪಾಸ್ ಅಂತೆ. ಜಾರ್ಜ್ ಜೊತೆಗೆ ಇನ್ನಿಬ್ರು ಮಿಲಿಟರಿ ಅಧಿಕಾರಿಗಳು ಕೂಡ ರಾಜೀನಾಮೆ. ಇರಾನ್ ನಂತಹ ಪುಟ್ಟ ದೇಶವನ್ನ ಯುಎಸ್ ಮಣಿಸಕ್ಕಾಗ್ತಿಲ್ವಾ? ಯುದ್ಧದಲ್ಲಿ ಅಮೆರಿಕ ಎಷ್ಟೇ ಅತ್ಯಾಧುನಿಕ ಫೈರ್ ಜೆಟ್ಗಳನ್ನ ಬಳಸಿದ್ರು ಕೂಡ ಇರಾನ್ ಹುಡುಕಿ ಚೇಸ್ ಮಾಡಿ ಧ್ವಂಸ ಮಾಡುತ್ತಲ್ಲ. ಮುಖಭಂಗವಾಗಿದೆ. ಈಗ ಯುದ್ಧದಲ್ಲಿ ಮುಖಭಂಗವಾಗಿದೆ. ಅಡಿಗಡಿಗೂ ಅಮೆರಿಕಾಗೆ ಮುಜುಗರವಾಗ್ತಾ ಇದೆ. ಮುಖಭಂಗವಾಗಿದೆ. ಅಮೆರಿಕಾದ ಅತ್ಯಾಧುನಿಕ ಯುದ್ಧ ವಿಮಾನವನ್ನ ಚೇಸ್ ಮಾಡಿ ಹುಡುಕಿ ಅದನ್ನ ಉಡೀಸ್ ಮಾಡಿತು ಇರಾನ್. ಪುಟ್ಟ ರಾಷ್ಟ್ರ ಇರಾನ್ನ ಯುದ್ಧವನ್ನ ಅಮೆರಿಕಾಗೆ ಎದುರಿಸಕ್ಕಾಗ್ತಾ ಇಲ್ವಾ? ವಿಶ್ವದಲ್ಲೇ ನಮ್ಮದು ಬಹುದೊಡ್ಡ ಸೇನೆ ಅಂತ ಹೇಳ್ಕೊಳ್ಳುವಂತಹ ಅಮೆರಿಕ ಈ ಇರಾನ್ ಅನ್ನ ಮಣಿಸೋಕಾಗ್ತಾ ಇಲ್ವಾ? ಈಗ ಮುಖಭಂಗವಾಗಿದೆ. ತನ್ನ ಅಧಿಕಾರಿಗಳು, ಸೇನಾ ಮುಖ್ಯಸ್ಥರನ್ನೇ ಕಿತ್ತು ಹಾಕಿದೆ ಟ್ರಂಪ್ ಸರ್ಕಾರ. ಭಾರತದ ಮೂಲದ ಎಫ್ಬಿಐ ನಿರ್ದೇಶಕ ಕಾಶ್ ಪಟೇಲ್, ಇನ್ನು ಸೇನಾ ಕಾರ್ಯದರ್ಶಿ, ಕಾರ್ಮಿಕ ಕಾರ್ಯದರ್ಶಿಗೂ ಗೇಟ್ ಪಾಸ್ ಅಂತೆ. ತಕ್ಷಣವೇ ರಾಜೀನಾಮೆ ನೀಡಬೇಕು ಅಂತ ಪಿಟ್ ಹೆಗೆಟ್ಸ್ ಆದೇಶ ಕೊಟ್ಟಿದ್ದಾರೆ. ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಪಿಟ್ ಹೆಗೆಟ್ಸ್ ಸೂಚನೆಯ ಮೇರೆಗೆ ಈಗ ಸೇನಾ ಮುಖ್ಯಸ್ಥನನ್ನೇ ಕಿತ್ತು ಹಾಕಿದೆ ಟ್ರಂಪ್ ಸರ್ಕಾರ. ಜಾರ್ಜ್ ಜೊತೆಗೆ ಇನ್ನಿಬ್ರು ಮಿಲಿಟರಿ ಅಧಿಕಾರಿಗಳು ಕೂಡ ರಾಜೀನಾಮೆ ಕೊಡಬೇಕು. ಮುಖಭಂಗವಾಗ್ತಾ ಇದೆ. ತನ್ನ ಸರ್ಕಾರದ ಸೇನಾ ಮುಖ್ಯಸ್ಥರು, ಸೇನಾ ಕಾರ್ಯದರ್ಶಿ, ಕಾರ್ಮಿಕ ಕಾರ್ಯದರ್ಶಿಗಳಿಗೆ ಈಗ ಗೇಟ್ ಪಾಸ್ ಕೊಡ್ತಾ ಇದೆ ಟ್ರಂಪ್ ಸರ್ಕಾರ. ಪಿಟ್ ಹೆಗೆಟ್ಸ್ ಹೇಳಿದ್ದಾರೆ, ಆದೇಶ ಕೊಟ್ಟಿದ್ದಾರೆ, ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ. ಇಷ್ಟು ದೊಡ್ಡ ಸೇನೆಯನ್ನ ಹೊಂದಿರುವಂತಹ, ವಿಶ್ವದ ದೊಡ್ಡಣ್ಣ ಅಂತೆಲ್ಲ ಕರೆಸಿಕೊಳ್ಳುವಂತಹ ಅಮೆರಿಕಾಗೆ ಪುಟ್ಟ ರಾಷ್ಟ್ರ ಇರಾನ್ನ ಮಣಿಸೋಕೆ ಸಾಧ್ಯವಾಗ್ತಾ ಇಲ್ಲ. ಮುಖಭಂಗವಾಗ್ತಾ ಇದೆ.